ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ಗರ್ಭಿಣಿ ಬಾಣಂತಿಯರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ನಂಜನಗೂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆಗಳು ಇದೀಗ ಬೆಳಕಿಗೆ ಬಂದಿದೆ. ಇಡೀ ಆಸ್ಪತ್ರೆ ಸಂಪೂರ್ಣ ಅವ್ಯವಸ್ಥೆಗಳ ಆಗರವಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಂಜನಗೂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ವೈದ್ಯರೇ ಇಲ್ಲ. ವೈದ್ಯರೇ ಇಲ್ಲದೆ ಬಾಣಂತಿಯರು ಗರ್ಭಿಣಿಯರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಆಂಬ್ಯುಲೆನ್ಸ್ನಲ್ಲೇ ಗರ್ಭಿಣಿಯರಿಗೆ ಚಿಕಿತ್ಸೆ ನೀಡುವಂತಹ ಒಂದು ದುಸ್ಥಿತಿ ಎದುರಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರಾತ್ರಿಯ ಪಾಳಿಯಲ್ಲಿ ವೈದ್ಯರಿಲ್ಲ, ಬೆಳಗಾದರೂ ಕೂಡ ವೈದ್ಯರು ಬರೋದಿಲ್ಲ. ಒಂದೆಡೆ ರಾತ್ರಿ ಪಾಳಿಯಲ್ಲಿ ವೈದ್ಯರು ಇರಬೇಕು, ರಾತ್ರಿ ಪಾಳಿಯಲ್ಲಿ ಯಾರೊಬ್ಬರು ಕೂಡ ವೈದ್ಯರು ಇರೋದೇ ಇಲ್ಲ. ಇನ್ನು ಬೆಳಗಾಗಿ 11 ಗಂಟೆಯಾದರೂ ಕೂಡ ಯಾವುದೇ ಡಾಕ್ಟರ್ಗಳು ಬರೋದಿಲ್ಲ. ಇಬ್ಬರು ಮಹಿಳಾ ವೈದ್ಯಾಧಿಕಾರಿಗಳ ಕಾರ್ಯವೈಖರಿಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮಹಿಳಾ ಮಣಿಗಳಿದ್ದಾರೆ, ಅವರಿಗೆ ಗರ್ಭಿಣಿ ಮಹಿಳೆಯರು ಬಾಣಂತಿಯರ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ, ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವೈದ್ಯರಿಲ್ಲದ ಕಾರಣದಿಂದಾಗಿ ಇವತ್ತು ಆಂಬ್ಯುಲೆನ್ಸ್ನಲ್ಲೇ ಗರ್ಭಿಣಿಗೆ ಚಿಕಿತ್ಸೆ ನೀಡಲಾಗಿದೆ. ಗರ್ಭಿಣಿಯನ್ನ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಕರೆದು ತರಲಾಗಿತ್ತು, ಆದರೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಈ ಸಂದರ್ಭದಲ್ಲಿ ಕೂತು ಬೇಸತ್ತು ಇನ್ನೂ ಆಗೋದೇ ಇಲ್ಲ ಅಂತ ಆಂಬ್ಯುಲೆನ್ಸ್ನಲ್ಲೇ ಗರ್ಭಿಣಿಗೆ ಚಿಕಿತ್ಸೆ ಕೊಡುವಂತಹ ಒಂದು ದುಸ್ಥಿತಿ ಬಂದೊದಗಿದೆ. ಎಕ್ಸ್ರೇ ಹಾಗೂ ಸ್ಕ್ಯಾನಿಂಗ್ಗೆ ಅಂತ ಖಾಸಗಿ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಬರ್ತಾ ಇದೆ. ಔಷಧಿಗಳನ್ನ ಖಾಸಗಿ ಮೆಡಿಕಲ್ಗೆ ಬರಿತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ವೈದ್ಯಾಧಿಕಾರಿಗಳು, ಅದೇ ರೀತಿಯಾಗಿ ವೈದ್ಯಕೀಯ ಸಿಬ್ಬಂದಿಗಳು ಯಾವ ಜನರ ಪ್ರಾಣವನ್ನು ಉಳಿಸಬೇಕು ಅವರೇ ಜೀವ ತೆಗೆಯೋದಕ್ಕೆ ಕೂತಿದ್ದಾರೆ ಅಂತ ಸಾರ್ವಜನಿಕರು ಸಿಡಿಮಿಡಿಗೊಂಡಿದ್ದಾರೆ. ವೈದ್ಯರ ವಿರುದ್ಧ ಸೂಕ್ತ ಹಾಗೂ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಂಥವರನ್ನ ತಕ್ಷಣವೇ ಕಿತ್ತು ಬಿಸಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ಅವರು ಒತ್ತಾಯ ಮಾಡಿದ್ದಾರೆ. ಈ ದಿವಸ ನಂಜನಗೂಡು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಒಬ್ಬ ಮಹಿಳೆಯನ್ನು ನಾವು ರೋಗಿಯನ್ನು ಕರ್ಕೊಂಡು ಬಂದಿದ್ದೇವೆ. ಆದರೆ ಇಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಡಾಕ್ಟ್ರು ನೈಟ್ ಡಾಕ್ಟರ್ ಆಗಿರ್ಬೋದು, ನೈಟ್ ಡ್ಯೂಟಿಯವ್ರು ಆಗಿರ್ಬೋದು, ಮತ್ತು ಡೇ ಡ್ಯೂಟಿಯವ್ರು ಆಗಿರ್ಬೋದು, ನೈಟ್ ಬಂದಿರ್ತಕ್ಕಂಥವ್ರು ಅವರು ಬೇಗ ಹೊರಟೋಗಿದ್ದಾರೆ. ಬೆಳಗ್ಗೆ ಡೇ ಡ್ಯೂಟಿಯವರು ಕೂಡ ಇನ್ನೂ ಬಂದಿಲ್ಲ, 10 ಗಂಟೆ ಆದರೂ ಕೂಡ ಬಂದಿಲ್ಲ. ನಾವು 9 ಗಂಟೆಗೆ ಬಂದಿದ್ದೇವೆ. ಈ ವಿಚಾರವಾಗಿ ನಾನು ದೂರವಾಣಿ ಮುಖಾಂತರ ಮೊನ್ನೆ DH ಅವ್ರಿಗೆ ದೂರವಾಣಿ ಮುಖಾಂತರ ಮಾತನಾಡಿದಾಗ ಅವರು ದಾಖಲಿಸ್ಕೊತೀನಿ, ಅವ್ರ ಮೇಲೆ ಕ್ರಮ ಕೈಗೊಳ್ತೀನಿ, ನೀವು ಕೂಡಲೇ ಡಾಕ್ಟರ್ಗಳು ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಹೇಳೋದೇನು ಅಂತಂದರೆ, ಈ ಒಂದು ನಂಜನಗೂಡು ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಇದು ದೊಡ್ಡ ಆಸ್ಪತ್ರೆ. ಮತ್ತು ಈ ಒಂದು ಆಸ್ಪತ್ರೆಗೆ ಇಡೀ ನಂಜನಗೂಡಿನಿಂದ ಗಡಿ ಭಾಗದಿಂದ ಎಡೆಯಾಲ ಆಗಿರ್ಬೋದು, ಮತ್ತು ಈ ಭಾಗದಲ್ಲಿ ನಮ್ಮ ಏನು ನಂಜನಗೂಡು ತಾಲೂಕು ಸುತ್ತಮುತ್ತ ಹಳ್ಳಿಯಿಂದ ಗಡಿ ಭಾಗದಿಂದ ಕೂಡ ಇಲ್ಲಿ ಬರ್ತಾರೆ. ಈ ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಇದೆ ನಂಜನಗೂಡಿನಲ್ಲಿ, ನಮ್ಗೆ ಆಶ್ರಯ ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಬರ್ತಾರೆ. ಆದರೆ ಇಲ್ಲಿ ಡಾಕ್ಟ್ರಿಗೆ ಇಲ್ಲ, ನಾಮಕಾವಸ್ಥೆಗೆ ಇದು ಹಾಸ್ಪಿಟ್ಲಿಂದ ಹೊರತು ಇದು ತಾಲೂಕಿನಾದ್ಯಂತ ಸರ್ವಿಸನ್ನು ಕೊಡುವಂಥ ವ್ಯವಸ್ಥೆನ ಆಡಳಿತ ವರ್ಗ ಮಾಡ್ತಾ ಇಲ್ಲ. ಜೊತೆಗೆ ಏನು ಇಲ್ಲಿ ವ್ಯವಸ್ಥೆ ಏನಾಗಿದೆ ಅಂತಂದರೆ, ಇಲ್ಲಿ ಗರ್ಭಿಣಿಯರು ಬರ್ತಾರೆ, ಮತ್ತು ಹೆರಿಗೆಗೆ ಬಾಣಂತಿಯರು ಬರ್ತಾರೆ, ಮಕ್ಕಳು ಡಾಕ್ಟ್ರಿಗೂ ಕೂಡ ತೋರ್ಸೋಕ್ಕೆ ಬರ್ತಾರೆ. ಆದರೆ ಇಲ್ಲಿ ಏನು ಆಗಿದೆ ವ್ಯವಸ್ಥೆ ಅಂತಂದರೆ, ಪ್ರತಿಯೊಂದು ಕೂಡ ಈ ಸ್ಕ್ಯಾನಿಂಗ್ ಆಗ್ಬೋದು, ಮತ್ತು ರಕ್ತ ಪರೀಕ್ಷೆ ಆಗ್ಬೋದು, ಇದೆಲ್ಲವೂ ಕೂಡ ಹೊರಗಡೆ ಬರೋದು. ಇಲ್ಲಿ ಯಂತ್ರೋಪಕರಣ ಇದ್ದರೂ ಕೂಡ ಹೊರಗಡೆ ಕಳಿಸಿ ಇಲ್ಲಿ ಖಾಸಗಿ ಕ್ಲಿನಿಕ್ಗಳಿಗೆ ಇವರು ಆದಾಯವನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಡಾಕ್ಟ್ರುಗಳು. ಆದ್ದರಿಂದ ಈ ವ್ಯವಸ್ಥೆಯನ್ನು ಆಡಳಿತ ವರ್ಗ ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಇದಕ್ಕೆ ಕಡಿವಾಣ ಹಾಕಿ ಉತ್ತಮವಾಗಿ ಎಲ್ಲ ಇಲ್ಲಿ ತಾಲೂಕಿನಾದ್ಯಂತ ಆರೋಗ್ಯ ಬಡ ರೋಗಿಗಳಿಗೆ ಒಂದು ನೆರವಾಗುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ನಂಜನಗೂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕರ್ಮಕಾಂಡಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಒಂದೆಡೆ ಗರ್ಭಿಣಿಯರ ಸರಣಿ ಸಾವಾದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ವಾ?
ಅಥವಾ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ವಾ ಏನು ಅಂತ? ಸಂತೋಷ್, ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಜಿಲ್ಲೆ ಇರ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮುಖ್ಯವಾಗಿ ನಂಜನಗೂಡು ಇರ್ಬೋದು, ಟಿ ನರಸೀಪುರ ಇರ್ಬೋದು, ಇಲ್ಲಿ ಹೆಚ್ಚಿನದಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಸಚಿವರು. ಆದ್ರೆ ಮುಖ್ಯವಾಗಿ ಈ ಒಂದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಈ ತರದ ಒಂದು ಸ್ಥಿತಿ ಇರ್ತಕ್ಕಂಥದ್ದು ಈ ಸಾರ್ವಜನಿಕ ಒಂದು ಜಿಲ್ಲೆ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದೆ ಇರುವಂತ ಒಂದು ಸ್ಥಿತಿಯಲ್ಲಿ ಗರ್ಭಿಣಿಯರು, ಬಾಣಂತಿಯರು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆ ಮೂಲಕ ಅಲ್ಲಿ ಪರದಾಟದ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ನಂಜನಗೂಡು ನಗರದಲ್ಲಿ ಇರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರು ಬರೋದಿಲ್ಲ. ಜೊತೆಗೆ ವೈದ್ಯರು ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಬಾಣಂತಿಯರು, ಗರ್ಭಿಣಿಯರು ಚಿಕಿತ್ಸೆಗೆ ಬರ್ತಾರೆ. ಗ್ರಾಮೀಣ ಭಾಗದಿಂದ ಬರತಕ್ಕಂಥವ್ರು ನಿತ್ಯ ನರಕವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ವೈದ್ಯರನ್ನ ನೇಮಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಸರಿಯಾದ ಸಮಯಕ್ಕೆ ವೈದ್ಯರು ಬರತಕ್ಕಂಥದ್ದು, ಗ್ರಾಮೀಣ ಭಾಗದಿಂದ ಬರತಕ್ಕಂಥ ಗರ್ಭಿಣಿಯರು ಇರ್ಬೋದು, ಬಾಣಂತಿಯರು ಇರ್ಬೋದು, ಇವರಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಸಾಕಷ್ಟು ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿ ವೈದ್ಯರ ನಿರ್ಲಕ್ಷ್ಯತನವೂ ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನ ಕೊಡದೇ ಇರತಕ್ಕಂಥದ್ದು ಇರ್ಬೋದು. ಹೀಗೆ ಬಹಳಷ್ಟು ಆರೋಪಗಳು ಇಲ್ಲಿ ಇರತಕ್ಕಂಥದ್ದು. ಇವತ್ತು ಏನು ಗರ್ಭಿಣಿ ಮತ್ತೆ ಬಾಣಂತಿಯರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ನಲ್ಲೇ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಪ್ರಸಂಗವೂ ಕೂಡ ನಡೀತಾ ಇರತಕ್ಕಂಥದ್ದು. ಇಂಥ ಒಂದು ಸ್ಥಿತಿಯಲ್ಲಿ ಇಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಆಸ್ಪತ್ರೆಗೆ ಏನು ಹೆಚ್ಚಿನ ವ್ಯವಸ್ಥೆಯಿಂದ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಂದ ನೇರವಾಗಿ ಮೈಸೂರಿಗೆ ತರತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಅಲ್ಲಿ ಅನಾರೋಗ್ಯ ಪೀಡಿತರು ಎದುರಿಸ್ತಕ್ಕಂಥದ್ದು. ಇನ್ನ ಮುಖ್ಯವಾಗಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಹೀಗೆ ಹಲವಾರು ಸೇವೆಗಳು ಕೂಡ ಇಲ್ಲದೆ ಇರತಕ್ಕಂಥದ್ದು. ಜೊತೆಗೆ ಖಾಸಗಿ ಆಸ್ಪತ್ರೆಗಳನ್ನೇ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಇರತಕ್ಕಂಥ ಒಂದು ಸ್ಥಿತಿ ನಂಜನಗೂಡಿನಲ್ಲಿದೆ ಅಂತ ಹೇಳಿದ್ರೆ ಈ ಎಲ್ಲಾ ಸೌಲಭ್ಯಗಳನ್ನು ಕೊಟ್ಟಿದ್ರು ಕೂಡ ವೈದ್ಯರು ಸರಿಯಾದ ಸಮಯಕ್ಕೆ ಬರದೇ ಇರತಕ್ಕಂಥದ್ದು. ಜೊತೆಗೆ ತಮ್ಮ ಆಸ್ಪತ್ರೆಗೆ ಬೇಕಾದ ಸೌಲಭ್ಯಗಳೇನಿದ್ದಾವೆ ಇದನ್ನ ಅಲ್ಲಿಗೆ ತರಿಸಿಕೊಳ್ಳುವಂತಹ ಒಂದು ಕೆಲಸ ಇರ್ಬೋದು. ಇದೆಲ್ಲರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತೆಯಲ್ಲಿ ಹೆಚ್ಚಿನದಾಗಿರ್ತಕ್ಕಂಥದ್ದು. ಹೀಗಾಗಿ ನಂಜನಗೂಡಿಗೆ ಬರತಕ್ಕಂಥ ಗರ್ಭಿಣಿಯರು, ಬಾಣಂತಿಯರು ಚಿಕಿತ್ಸೆಗೆ ಬರ್ತಾರೆ. ಇವರು ಪ್ರತಿನಿತ್ಯವೂ ಕೂಡ ನರಕ ಯಾತನೆಯನ್ನ ಅನುಭವಿಸ್ತಾ ಇರತಕ್ಕಂಥದ್ದು. ಏನು MLA ಅವರು ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತರು ಇರ್ಬೋದು, ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ವೈದ್ಯರ ಒಂದು ನಿರ್ಲಕ್ಷ್ಯತನ, ಜೊತೆಗೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ, ಚುನಾಯಿತ ಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯತನ, ಇದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.